ಸೊಕ್ಕು ಮೈಯೆಲ್ಲ ಸೋಕಿದ ಬಳಿಕ ಈ ರೀತಿಯ ಮಾತುಗಳೇ ಹೊರಬರುವುದು. ಮಾಡಿದ್ದು ಬಣ್ಣಗೇಡಿ ಕೆಲಸ, ಅದರಲ್ಲೂ ತಪ್ಪೇ ಮಾಡಿಲ್ಲ ಅನ್ನೋ ಒಣಶೋಕಿ. ತಮಿಳು ಅಂತ ಕೊರಳಲ್ಲಿ ಗಂಟೆ ಕಟ್ಟಿಕೊಂಡು ಕನ್ನಡಕ್ಕೆ ಅಪಮಾನ ಮಾಡಿದಂಥ ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತ ಮೊಂಡಾಟಕ್ಕೆ ನಿಂತಿದ್ದಾರೆ. ಈಗ ಬ್ಯಾನ್ ಆಗೋದು ಫಿಕ್ಸ್ ಆಗ್ತಾ ಇದೆ. தமிழிலிருந்து பிறந்ததுதான் உங்கள் பாஷை. It's a democratic country and I believe in law and justice, and my love for Karnataka is true. Nobody will suspect it except those with an agenda. ಅಕ್ಕರೆಯ ಕನ್ನಡ, ಸಕ್ಕರೆಯ ಕನ್ನಡ, ಕಸ್ತೂರಿ ಕನ್ನಡ, ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದ ಕರ್ನಾಟಕದ ಚರಿತ್ರೆ. ಆದ್ರೆ ಈಗ ಬಣ್ಣದ ಗೋಸುಂಬೆ ಕಮಲ್ ಹಾಸನ್ ಕನ್ನಡ ಅಪಮಾನಿಸಿ ದುರಹಂಕಾರ ಮೆರೆದಿದ್ದಾರೆ. ಅದೆಷ್ಟರ ಮಟ್ಟಿಗೆ ಭಾಷಾ ದುರಭಿಮಾನ ಅಂದ್ರೆ ಕ್ಷಮೆ ಕೋರಲು ತಪ್ಪೇ ಮಾಡಿಲ್ಲ ಅನ್ನುವ ಹುಚ್ಚಾಟದ ವರ್ತನೆ ತೋರಿದ್ದಾರೆ. ತಪ್ಪು ಮಾಡಿದ್ರೆ ಮಾತ್ರ ಕ್ಷಮೆ ಕೇಳ್ತೇನೆ. ನಟ ಕಮಲ್ ಹಾಸನ್ ಮತ್ತೆ ಮೊಂಡಾಟ. ಕನ್ನಡಿಗರನ್ನ ಕೆರಳಿಸಿದ ಈ ತಮಿಳ್ ಹಾಸನ್ ಉದ್ದಟತನ ಆ ಹೇಳಿಕೆಗಷ್ಟೇ ನಿಂತಿಲ್ಲ. ತಲೆ ತುಂಬಾ ಇರೋದು ಕಲೆಯಲ್ಲ, ಕೊಳೆ ಅನ್ನೋದು ನಿತ್ಯ ಬಯಲಾಗ್ತಿದೆ. ಕನ್ನಡ ಹಿರಿತನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಬ್ಯಾನ್ ಬಾಣಗಳು ಬಿರುಸಾಗಿ ಪ್ರಯೋಗವಾಗ್ತಾ ಇವೆ. ಇವತ್ತು ಕೂಡ ಫಿಲಂ ಚೇಂಬರ್ ಬಳಿ ಪ್ರೊಟೆಸ್ಟ್ಗಳ ಸುರಿಮಳೆಯಾಗಿದ್ದು, ಪುಂಡಾಟದ ದಶಾವತಾರನಿಗೆ ಕೊಬ್ಬಿಳಿಸೋಕೆ ಸಂಕಲ್ಪ ಮಾಡಿವೆ. ಅಂದ್ಹಾಗೆ ಇವತ್ತು ಮತ್ತೆ ಕಳ್ಳಾಟ, ಜೂಟಾಟ. ನಾನು ಕ್ಷಮೆ ಕೇಳೋದಿಲ್ಲ ಅಂತ ಮೊಂಡಾಟ ಮೆರೆದಿದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಮಾತನಾಡಿದ ಈ ಹಾಸ್ಯನ್, ಇಂಥ ಬೆದರಿಕೆಗಳಿಂದ ನಾನು ತಬ್ಬಿಬ್ಬಾಗಲ್ಲ, ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಕರ್ನಾಟಕದ ಮೇಲೆ ಹುಸಿ ಪ್ರೀತಿಯನ್ನ ತೋರಿದ್ದಾರೆ. This is a democratic country and I believe in law and justice, and I believe always love will triumph, and my love for Karnataka is true. Now, I've been threatened before, and if I am wrong, I will apologize. If I'm not, I won't. It's my lifestyle. Please don't tamper with it. Thank you. ಇನ್ನೊಂದ್ ಕಡೆ ಸಿಎಂ ಸ್ಟಾಲಿನ್ ಭೇಟಿಯಾದ ಕಮಲ್ ಹಾಸನ್ ಬುದ್ಧಿವಂತಕರ ಚಿಂತಕರ ಚಾವಡಿ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಬಗ್ಗೆ ಚರ್ಚೆ ಮಾಡಿದ್ದು, ಅಲ್ಲಿ ಏನೆಲ್ಲ ಕಾದಿದೆಯೋ. ಕಮಲ್ ಹಾಸನ್ ನಡೆಗೆ ಸಚಿವ ತಂಗಡಗಿ ಕೆಂಡ. ಕ್ಷಮೆ ಕೇಳದಿದ್ರೆ ಬ್ಯಾನ್, ಹಲವೆಡೆ ಪ್ರತಿಭಟನಾ ಕಿಚ್ಚು. ಕಮಲ್ ಹಾಸನ್ ಮುಂಡಾಟಕ್ಕೆ ಕೆಂಡುವಾಗಿರೋ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಕ್ಷಮೆ ಕೇಳದೆ ಇದ್ರೆ ಬ್ಯಾನ್ ಫಿಕ್ಸ್, 2 ದಿನ ಟೈಮ್ ಕೊಟ್ಟಿದ್ದೀವಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದಿದ್ದೀನಿ, ಕನ್ನಡದ ವಿಚಾರದಲ್ಲಿ ಯಾರೇ ಮಾತನಾಡಿದ್ರೂ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವ್ರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಲಿಕ್ಕಂತ ನಿರ್ಧಾರ ಆಗಿದೆ, ಅದು ಆಗತ್ತೆ. ದೊಡ್ಡವರ ದಡ್ಡತನ, ದೊಡ್ಡವರೆಲ್ಲ ಜಾಣರಲ್ಲ ಅಂಥೇಳಿ ಕಮಲ್ ಹಾಸನ್ಗೆ ನಟಿ ರಚಿತಾ ರಾಮ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಅಂತ. ಚಿಕ್ಕವ್ರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು. ಆದ್ರೆ ದೊಡ್ಡವ್ರು ತಪ್ಪು ಮಾಡಿದ್ರೆ, ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಇನ್ನು ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿ ಕರ್ನಾಟಕದ ಹಲವೆಡೆ ಪ್ರತಿಭಟನೆಯ ಕಿಡಿ ಆರಿಯೇ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿ ಕಿಚ್ಚು ಹೊತ್ತಿಸಿದ್ರು. ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಸಿರಿಗನ್ನಡಂ ಗೆಲ್ಗೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.